Today we discuss about the second chapter linear equations in two variables. ಇವತ್ತು ನಾವು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನೋಡಿ, ಲೀನಿಯರ್ ಇಕ್ವೇಷನ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax ಪ್ಲಸ್ ಬಿ ಈಸ್ ಈಕ್ವಲ್ ಟು 0. ಇದು ಸ್ಟ್ಯಾಂಡರ್ಡ್ ಫಾರ್ಮು. ಈ ಫಾರ್ಮಲ್ಲಿ ಇದ್ದರೆ ನಾವು ಅದನ್ನು ಲೀನಿಯರ್ ಇಕ್ವೇಷನ್ ಅಥವಾ ಇದು ಸ್ಟ್ರೈಟ್ ಲೈನ್ನ ರೆಪ್ರೆಸೆಂಟ್ ಮಾಡುವಂತಹ ಈಕ್ವೇಷನ್ ಅಂತ ಹೇಳ್ತೀವಿ. ಇದ್ರದ್ದು ಎ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಹಾಗಾಗಿ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಇರಬೇಕು. ಲೀನಿಯರ್ ಅಂದರೆ ಇದರ ಹೈಯೆಸ್ಟ್ ಡಿಗ್ರಿ 1. ದ ವೇರಿಯಬಲ್ ಹ್ಯಾವಿಂಗ್ ಹೈಯೆಸ್ಟ್ ಡಿಗ್ರಿ 1, ದೆನ್ ದ ಈಕ್ವೇಷನ್ ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್. ಇದನ್ನು ನಾವು ಅದರ ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ ಅಂತ ಕರಿತೀವಿ. ಈಗ ಇದರಲ್ಲಿ 2 ವೇರಿಯೇಬಲ್ಸ್ ಬಂದಾಗ ಯಾವ ರೀತಿ ಆಗುತ್ತೆ? ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್. ಒಂದೇ ಒಂದು ವೇರಿಯಬಲ್ ಇದ್ದಾಗ ನಮಗೆ ಅದರ ಈಕ್ವೇಷನ್ ಈ ಫಾರ್ಮಲ್ಲಿ ಬರುತ್ತೆ. ಅದೇ ಏನಾದರೂ ದ ಲೀನಿಯರ್ ಈಕ್ವೇಷನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ linear equation in 2 variables, ಅಂದರೆ 2 ವೇರಿಯೇಬಲ್ಸ್ ಬಂದಾಗ ಆವಾಗ ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ನೋಡಿ, ಇದರ ಹೈಯೆಸ್ಟ್ ವೈನ ಹೈಯೆಸ್ಟ್ ಡಿಗ್ರಿನೂ 1 ಇದೆ, ಎಕ್ಸ್ನ ಹೈಯೆಸ್ಟ್ ಡಿಗ್ರಿನೂ 1 ಇದೆ. ದೇರ್ ಫಾರ್ ಇಟ್ ಈಸ್ ಆಲ್ಸೋ ಲೀನಿಯರ್ ಈಕ್ವೇಷನ್, ಬಟ್ ಇಟ್ ಹ್ಯಾವಿಂಗ್ 2 ವೇರಿಯೇಬಲ್ಸ್, 2 ವೇರಿಯೇಬಲ್ಸ್ ಇದ್ದಾವೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಇಲ್ಲೂ ಅಷ್ಟೇ, ಎ ಮತ್ತು ಬಿ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಹಾಗಿದ್ದಾಗ ಮಾತ್ರ ನಮಗೆ ಅದು ಲೀನಿಯರ್ ಈಕ್ವೇಷನ್ ಆಗುತ್ತೆ. ಇಲ್ಲ ಅಂದರೆ ಅದು ಕಾನ್ಸ್ಟೆಂಟ್ ಈಕ್ವೇಷನ್ ಆಗಿಬಿಡುತ್ತೆ. ಅದು ಕಾನ್ಸ್ಟೆಂಟ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಈಕ್ವೇಷನ್ ಅಂತಲೇ ನಾವು ಕರೆಯೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಎ ಮತ್ತು ಬಿ ಎರಡು 0 ಆಗಬಾರ್ದು. ಆವಾಗ ಮಾತ್ರ ಇದು 2 ವೇರಿಯೇಬಲ್ಸು, ಅಂದರೆ ದ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ಗೆ ಎಕ್ಸಾಂಪಲ್ ಆಗುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಗುತ್ತೆ. ಈಗ ನಾವೇನು ಮಾಡೋಣ, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಅದರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ಥರ ಇರುತ್ತೆ? ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಪೇರ್ ಅಂದರೆ ಇದನ್ನು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂತಲೂ ಕರೀತಾರೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದರೂ ಒಂದೇ, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂದರೂ ಒಂದೇ. ಈ ಕೆಲವೊಂದು ಸರಿ ಕೇಳ್ತಾ ಇರ್ತಾರೆ, ಸೈಮಲ್ಟೇನಿಯಸ್ ಅಂದರೆ 2 ಈಕ್ವೇಷನ್ಸ್ ಕೊಟ್ಟಾಗ ನಾವು ಈಸಿಯಾಗಿ ವ್ಯಾಲ್ಯೂಸ್ನ ಕಂಡುಹಿಡಿಬೋದು. ಅದೇ ಒಂದೇ ಈಕ್ವೇಷನ್ ಕೊಟ್ಟಾಗ ನಾವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು ಕಷ್ಟ. 2 ವೇರಿಯೇಬಲ್ಸ್ ಇದ್ದಾಗ, 2 ವೇರಿಯೇಬಲ್ಸ್ ಅಂದರೆ ಮಿನಿಮಮ್ ನಮಗೆ 2 ಈಕ್ವೇಷನ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ಅದಕ್ಕೆ ನಾವು ಸೊಲ್ಯೂಷನ್ಸ್ನ ಕಂಡುಹಿಡಿಬೋದು. ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ಥರ ಇರುತ್ತೆ ಅಂದರೆ a1 x ಪ್ಲಸ್ b1 y ಪ್ಲಸ್ c1 ಇಸ್ ಈಕ್ವಲ್ ಟು 0. ಇದೊಂದು ಈಕ್ವೇಷನು. ಅದೇ ಥರ a2 x ಪ್ಲಸ್ b2 y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇವೆರಡೂ ನಾವು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಆರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಈ a1 b1 c1 ಮತ್ತು a2 b2 c2 ಇವು ಯಾವ ಥರ ಇದ್ದಾವೆ ಅನ್ನೋದ್ರ ಮೇಲೆ ಇದರ ಸೊಲ್ಯೂಷನ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂದರೆ, ಫಸ್ಟ್ ನೋಡಿ, a1 ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಬೈ b2. ಅಂದರೆ ಇದ್ರದ್ದು ರೇಷಿಯೋ ಮತ್ತು ಇದ್ರದ್ದು ರೇಷಿಯೋ ಎರಡು ಸೇಮ್ ಇಲ್ಲ ಅಂದರೆ ಆವಾಗ ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ ಅಂದರೆ ಏನು? ಓನ್ಲಿ ಒನ್ ಸೊಲ್ಯೂಷನ್. ಅಂದರೆ ಇವೆರಡಕ್ಕೂ ಲೈನ್ಸಿಗೆ, ಅಂದರೆ ಇವೆರಡು ಲೈನ್ಸ್ ಅಲ್ವಾ, ಲೀನಿಯರ್ ಈಕ್ವೇಷನ್ ಅಂದರೆ ಲೈನ್ಸ್ನ ರೆಪ್ರೆಸೆಂಟ್ ಮಾಡ್ತವೆ. ನಾವೇನಾದರೂ ಗ್ರಾಫ್ ಹಾಕಿ 2 ಲೈನ್ಸು ಒಂದು ಪಾಯಿಂಟಲ್ಲಿ ಕಟ್ ಆಗ್ತವೆ. ನೋಡಿ, 2 ಲೈನ್ಸು ಒಂದು ಸಿಂಗಲ್ ಪಾಯಿಂಟಲ್ಲಿ ಕಟ್ ಆಗುತ್ತೆ. ದೇರ್ ಫೋರ್ ಇಟ್ ಹ್ಯಾಸ್, ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೇಳಿದಾಗ ನಮಗೆ ಇಲ್ಲೊಂದಾಗೆ ಕಟ್ ಆಗುತ್ತೆ. ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ ಆಗುತ್ತೆ. ಹಾಗಾಗಿ ದ 2 ಲೈನ್ಸ್
ಆರ್ ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟ್, ದೇರ್ ಫೋರ್ ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್. ಅಂದರೆ ನೀವು ಬೇಕಾದ್ರೆ ಇಲ್ಲೂ ಹೇಳ್ಬೋದು, ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ, ದೇರ್ ಫೋರ್ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್, ದೇರ್ ಫೋರ್ ದೀಸ್ ಆರ್ ಕನ್ಸಿಸ್ಟೆಂಟ್. ಯಾವುದಕ್ಕೆ ಸೊಲ್ಯೂಷನ್ ಬರುತ್ತೋ ಅದು ಕನ್ಸಿಸ್ಟೆಂಟ್ ಆಗುತ್ತೆ, ಯಾವುದಕ್ಕೆ ಸೊಲ್ಯೂಷನ್ ಬರಲ್ವೋ ಅದು ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ತುಂಬ ಏನು ಇಂಪಾರ್ಟೆಂಟ್ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿಲ್ಲ ಅಂದರೆ ಈ ರೀತಿ ಕೇಳ್ತಾರೆ, ಯುನಿಕ್ ಸೊಲ್ಯೂಷನ್ಗೆ ಕಂಡೀಷನ್ ಏನು, ಆ ಥರ ಕೇಳ್ಬೋದು. ಇಲ್ಲ ಅವರೇ ಎರಡು ಈಕ್ವೇಷನ್ ಕೊಟ್ಟು ಇದು ಯುನಿಕ್ ಸೊಲ್ಯೂಷನ್ನು ಅಥವಾ ಕನ್ಸಿಸ್ಟೆಂಟು ಅಂತ ಕೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡು, ಅದೇ A1 A2 ಅದರ ರೇಷಿಯೋ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಅಂದರೆ ಆ ಮೂರೂ ರೇಷಿಯೋ ಏನಾದರೂ ಸೇಮ್ ಇದ್ದರೆ ಆವಾಗ ಅದರ ಸೊಲ್ಯೂಷನ್ ಯಾವ ಥರ ಇರುತ್ತೆ ಅಂದರೆ, ದೀಸ್ ಟೂ ಲೈನ್ಸ್ ಆರ್ ಕೋಇನ್ಸೈಡ್ ಈಚ್ ಅದರ್. ಅಂದರೆ ಅವೆರಡಕ್ಕೂ ನೀವೇನಾದರೂ ಗ್ರಾಫ್ ಹಾಕ್ಬಿಟ್ರೆ, ಈಗ ನೋಡಿ ಈ ಥರ ಹಾಕ್ಬಿಟ್ರೆ ಒಂದು ಲೈನ್ ಈ ಥರ ಬಂದರೆ ಇನ್ನೊಂದು ಲೈನೂ ಅದ್ರ ಮೇಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, x + 2y = 5 ಅಂತ ಇದ್ದರೆ 2x + 4y = 10. ನೋಡಿ ಇಲ್ಲೇನು ಇಲ್ಲ ಅಂದರೆ 1/2 ಬಂತ. ಇದ್ರ ರೇಷಿಯೋ 2 1s 2 2s ಅಂದರೆ 1/2 ಬರುತ್ತೆ, 5 1s 5 2s ಅಂದರೆ 1/2. ಅಂದರೆ ಇದರ ರೇಷಿಯೋ ಏನಾಗಿದೆ 1/2. ಹಾಗಾಗಿ ದ ಟೂ ಲೈನ್ಸ್, ಎರಡೂ ಲೈನ್ಸ್ ನೀವು ಗ್ರಾಫ್ ಹಾಕಿದರೆ ಸೇಮ್ ಎರಡೂ ಒಂದೇ ಲೈನ್ ಮೇಲೇ ಕೋಯಿನ್ಸೈಡ್ ಆಗ್ತವೆ. ಹಾಗಾಗಿ ನಮಗೆ ಈ ರೀತಿ ಗ್ರಾಫಲ್ಲಿ ಈ ಥರ ಬರ್ತಾ ಹೋಗುತ್ತೆ, ಈ ಥರ ಲೈನ್ ಬರ್ತಾ ಹೋಗುತ್ತೆ. ಹಾಗಾಗಿ ದ ಟೂ ಲೈನ್ಸ್ ಆರ್ ಕೋಯಿನ್ಸೈಡ್ ಈಚ್ ಅದರ್. ಕೋಯಿನ್ಸೈಡ್ ಆದಮೇಲೆ ಅದರಲ್ಲಿ ಏನಾಗುತ್ತೆ, ಇನ್ಫೈನೈಟ್ ಸೊಲ್ಯೂಷನ್ ಬರುತ್ತೆ. ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಆರ್ ಮೆನಿ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ಸ್ ತುಂಬ ಇರುತ್ತೆ. ಹೀಗಿದ್ದಾಗ ಸೊಲ್ಯೂಷನ್ ಇದ್ದರೆ, ನಾನು ಹೇಳಿದ್ದೀನಿ ಸೊಲ್ಯೂಷನ್ ಇದ್ದರೆ ಅದು ಕನ್ಸಿಸ್ಟೆಂಟು, ಹಾಗಾಗಿ ಇಟ್ ಈಸ್ ಆಲ್ಸೋ ಕನ್ಸಿಸ್ಟೆಂಟ್. ಯುನಿಕ್ ಸೊಲ್ಯೂಷನ್ ಇದ್ದರೂ ಕನ್ಸಿಸ್ಟೆಂಟೇ, ಕೋಯಿನ್ಸೈಡ್ ಲೈನ್ಸ್ ಇದ್ರೂ ಕನ್ಸಿಸ್ಟೆಂಟೇ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್, A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2. ಅಂದರೆ ಫಸ್ಟ್ ಎರಡು ಸೇಮ್ ಇದೆ, ಇಲ್ಲಿ ಥರ್ಡ್ ಒನ್ ಈಸ್ ಈಕ್ವಲ್ ಟು ಇದೆ ಅಲ್ವಾ, ಇಲ್ಲಿ ನಾಟ್ ಈಕ್ವಲ್ ಟು. ಈ ರೀತಿ ಥರ್ಡ್ ಒನ್ ಸಮ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ, ದೀಸ್ ಟೂ ಲೈನ್ಸ್ ಆರ್ ಮ್ಯೂಚುಯಲಿ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಎರಡೂ ಲೈನ್ಸ್ ಏನಾಗಿದ್ದಾವೆ, ಪ್ಯಾರಲಲ್ ಆಗಿರ್ತವೆ. ಅಂದರೆ ನೀವೇನಾದರೂ ಅವಕ್ಕೆ ಆ ಲೈನ್ಸಿಗೆ ಗ್ರಾಫ್ ಹಾಕಿದರೆ ಒಂದು ಲೈನ್ ಈ ಥರ ಬಂದರೆ ಇನ್ನೊಂದು ಇದೇ ಥರನೇ ಪ್ಯಾರಲಲ್ ಆಗಿ ಬರುತ್ತೆ. ಹಾಗಾಗಿ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಆಗಿದ್ಮೇಲೆ ಅವೆರಡು ಟಚ್ಚೇ ಆಗಲ್ಲ, ಎಷ್ಟು ಎಕ್ಸ್ಟೆಂಡ್ ಮಾಡಿದ್ರು ಅಂದಮೇಲೆ ಅವಕ್ಕೆ ಯಾವುದೇ ಸೊಲ್ಯೂಷನ್ನು ಇರಲ್ಲ. ಹಾಗಾಗಿ ನಾವೇನಂತ ಬರಿಬೋದು, ದೀಸ್ ಟೂ ಹ್ಯಾವಿಂಗ್ ನೋ ಸೊಲ್ಯೂಷನ್, ದೀಸ್ ಈಕ್ವೇಷನ್ಸ್ ಹ್ಯಾವಿಂಗ್ ನೋ ಸೊಲ್ಯೂಷನ್. ಇದಕ್ಕೆ ಯಾವುದೇ ಸೊಲ್ಯೂಷನ್ನು ಇರಲ್ಲ. ಸೊಲ್ಯೂಷನ್ ಇಲ್ಲ ಅಂದಮೇಲೆ ನೀವೇನಂತ ಹೇಳ್ತೀವಿ, ನಾನ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ನಾನ್ ಕನ್ಸಿಸ್ಟೆಂಟ್ ಆರು ಇನ್ಕನ್ಸಿಸ್ಟೆಂಟು ಏನಿದೆ, ಇನ್ಕನ್ಸಿಸ್ಟೆಂಟ್, ನಾನ್ ಕನ್ಸಿಸ್ಟೆಂಟ್ ಅಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಕರೀತಾರೆ. ಇನ್ಕನ್ಸಿಸ್ಟೆಂಟ್ ಅಂತ ಕರೀತಾರೆ. ಅಂದರೆ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಯಾವಾಗ A1/A2 ಈ B1/B2 ಸಮ ಇದ್ದು C1/C2 ರೇಷಿಯೋಗೆ ಸಮ ಇಲ್ಲ ಅಂದಾಗ ಅವೆರಡು ಲೈನ್ಸ್ ಏನಾಗ್ತವೆ, ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೇಲೆ ಇರೋದೇ ತೊಗೋಬೋದು ನಾವು ಬೇಕಾದ್ರೆ. x + 2y = 5 ಅಂತ ತೊಗೊಂಡು ಈಗ 3x + 6y = 7. ನೋಡಿ ಇಲ್ಲೊಂದಿದೆ 1/3 ಬರುತ್ತೆ, 2 1s 2 3s, ಇಲ್ಲೂ 1/3 ಬರುತ್ತೆ. ಆದರೆ ಇಲ್ಲಿ 5/7 ಇದೆ ಅಂದಮೇಲೆ A1/A2 = B1/B2 ಸಮ ಇದೆ, ಬಟ್ C1/C2ಗೆ ಸಮ ಇಲ್ಲ. ಈ ಥರ ಈಕ್ವೇಷನ್ಸ್ನ ನಾವು ಪ್ಯಾರಲಲ್ ಈಕ್ವೇಷನ್ಸ್ ಅಥವಾ ದ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ಸೊಲ್ಯೂಷನ್ ಇರಲ್ಲ. ಅವೆಲ್ಲ ಸೊಲ್ಯೂಷನ್ ಇಲ್ಲ ಅಂದರೆ ಅವನ್ನ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ.
ಯಾವುದಕ್ಕೆ ಸೊಲ್ಯೂಷನ್ ಇದೆಯೋ ಅದು ಕನ್ಸಿಸ್ಟೆಂಟು, ಯಾವುದಕ್ಕೆ ಸೊಲ್ಯೂಷನ್ ಇರಲ್ವೋ ಅದು ಇನ್ಕನ್ಸಿಸ್ಟೆಂಟ್. ಈ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದೆರಡು ಪ್ರಾಬ್ಲಮ್ಸ್ ತಗೊಂಡು ನಾನು ಹೇಳ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್ಸ್ ಕೊಡ್ತಾರೆ ಇದರಲ್ಲಿ. ಹೇಗೆ, ಯಾವುದೋ ಎರಡು ಈಕ್ವೇಷನ್ಸ್ ಕೊಡ್ತಾರೆ, ಕೊಟ್ಬಿಟ್ಟು ಅದಕ್ಕೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಕೇಳ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ತಗೋತಾ ಇದ್ದೀನಿ. ದ ಟೂ ಇನ್ ಫಸ್ಟ್ ಒನ್, if linear equations in two variables x plus 2y is equal to 3 and 2x plus 4y is equal to k coincides, then the value of k. These two lines are coincides each other, therefore find k ವ್ಯಾಲ್ಯೂನ ಕಂಡುಹಿಡಿಬೇಕು. ಕೆ ಕಂಡುಹಿಡಿಬೇಕು ಅಂದರೆ ಇವೆರಡು ಕೋಇನ್ಸೈಡ್ಸ್ ಅಂದ ತಕ್ಷಣ ನೀವೇನು ಮಾಡಬೇಕು, ಕಂಡೀಷನ್ ಏನು, ಕೋಇನ್ಸೈಡ್ಸ್ಗೆ a1/a2 is equal to b1/b2 is equal to c1/c2. ಕೋಇನ್ಸೈಡ್ ಅಂದರೆ ಇದು ಕಂಡೀಷನ್ ಬರುತ್ತೆ. ಈಗ ನೋಡಿ ನಾವು ಅದಕ್ಕೆ ಹಾಕೋಣ. a1 ಅಂದರೆ 1, b1 ಅಂದರೆ a2 ಅಂದರೆ 2, b1 ಅಂದರೆ 2, 4 ಎರಡು ಪ್ಲಸ್ ಇದ್ದಾವೆ, c1 ಅಂದರೆ 3/k. ನೋಡಿ, ಇದಕ್ಕೆ ನೀವು ಬೇಕಾದ್ರೆ -3 = 0 ಅಂತ ಬರ್ಕೊಂಡು -k = 0 ಅಂತನಾದರೂ ಬರ್ಕೋಬೋದು. ಆವಾಗ ಎರಡು ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಿಲ್ಲ, ಕನ್ವರ್ಟ್ ಮಾಡಿಲ್ಲ, ಹಾಗೆ ಬರ್ಕೊಂಡಿದ್ದೀನಿ. ಈಗ ನೋಡಿ, 2 1s 2 2s. ನಾವು ಯಾವುದನ್ನ ಎರಡು ತೊಗೊಂಡ್ರೆ ಸಾಕು. ಈಗ ಇದನ್ನು ತೊಗೊಳ್ಳೋಣ. ನೋಡಿ ಏನಂತ ಬಂದಿದೆ, 1/2 = 3/k. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. k = 2 3s 6. therefore the value of k is 6. ಈ ಥರ ಕೊಟ್ಬಿಟ್ಟು ಏನಾದರೂ ಅವ್ರು ಕೇಳ್ತಾರೆ, ಎರಡು ಈಕ್ವೇಷನ್ ಕೊಟ್ಟು ಕೋಇನ್ಸೈಡ್ಸ್ ಅಂತ ಕೊಟ್ಟರೆ a1/a2 = b1/b2 = c1/c2 ಅಂದರೆ ಆ ಕಂಡೀಷನ್ ಹಾಕ್ಕೊಳ್ತೀರಾ. ಅಲ್ಲಿ ನೀವು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದಾದ್ರೂ ಎರಡನ್ನು ತೊಗೊಂಡು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಕೆ ವ್ಯಾಲ್ಯೂ ಬರುತ್ತೆ. ಅದೇ ಥರ ಇವೇ ಎರಡು ಈಕ್ವೇಷನ್ ಕೊಟ್ಟು ಏನಂತ ಕೇಳ್ಬೋದು, ಅವರು ಪ್ಯಾರಲಲ್ ಟು ಈಚ್ ಅದರ್ ಅಂತ ಕೊಡ್ಬೋದು. ಆ ರೀತಿ ಕೊಟ್ಟು ನಿಮಗೆ ಕೆ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಹಂಗೆ ಕೇಳಿದಾಗೂ ಅಷ್ಟೇ ಇದೇ ಥರನೇ ಕಂಡೀಷನ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ. a1 b1 ಸೇಮ್ ಇರುತ್ತೆ, c1/c2 ಸೇಮ್ ಇರಲ್ಲಲ್ವ. ಹಾಗಾಗಿ ನಿಮಗೆ ಕೊಡೋ ಅಂಥಕ್ಕೆ ಎ ಮತ್ತು b1 a1 b1ನಲ್ಲೇ ಇರುತ್ತೆ, ಅದು c1ವರೆಗೂ ಹೋಗೋದೇ ಇಲ್ಲ. ಹಾಗಾಗಿ ನೀವು ಅದನ್ನು ಅಷ್ಟೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಇನ್ಯಾವ ಥರ ಕೇಳ್ಬೋದು ಅಂದರೆ, ನೋಡಿ ಇಲ್ಲೊಂದು ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. 2x plus 3y is equal to 9 and 4x plus 6y minus 18 is equal to 0. ಈ ಥರ ಕೊಟ್ಟಿದ್ದಾರೆ. ಇವೆರಡು ಈಕ್ವೇಷನ್ಸ್ನ ನೀವೇನು ಮಾಡಬೇಕು, ದಿಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹ್ಯಾವಿಂಗ್ ಸೊಲ್ಯೂಷನ್. ಯಾವ ಥರ ಸೊಲ್ಯೂಷನ್ಸ್ ಇದ್ದಾವೆ, ಫಾರ್ ಎಕ್ಸಾಂಪಲ್ ಏನಂತ ಕೇಳಿದರೆ, ಫಸ್ಟ್ ಒನ್ನು ಇದಕ್ಕೆ ಒಂದು ಸೊಲ್ಯೂಷನ್ ಇದೆಯೋ, ಒಂದು ಸೊಲ್ಯೂಷನ್ ಆರ್ ಟೂ ಸೊಲ್ಯೂಷನ್ ಆರ್ ನೋ ಸೊಲ್ಯೂಷನ್. ನಾಲ್ಕನೇದು ಏನಂತ ಕೊಟ್ಟಿದ್ದಾರೆ, ಇನ್ಫೈನೈಟ್ ಸೊಲ್ಯೂಷನ್ ಆರ್ ಮೆನಿ ಸೊಲ್ಯೂಷನ್. ಇದಕ್ಕೆ ಯಾವ ಥರ ಸೊಲ್ಯೂಷನ್ಸ್ ಇದ್ದಾವೆ ಅಂತ ಕಂಡುಹಿಡಬೇಕು. ನೋಡಿ, ಇಲ್ಲಿ ನೀವು ಬೇಕಾದ್ರೆ -9 = 0 ಅಂತನಾದ್ರೂ ಬರ್ಕೊಳ್ಳಿ, ಇಲ್ಲ ಇದನ್ನೇ = 18 ಅಂತನಾದ್ರೂ ಬರ್ಕೊಳ್ಳಿ. ಈಗ ನಾವಿಲ್ಲಿ ಫಸ್ಟ್ ಕಂಡೀಷನ್ ನೋಡೋಣ. a1/a2 = b1/b2 = c1/c2. ಯಾವ್ಯಾವ ಸೇಮ್ ಆಗ್ತವೆ ನೋಡೋಣ. ನೋಡಿ, ಫಸ್ಟ್ a1 ಅಂದರೆ 2, ನೋಡಿ ಇದು 2, a1 x plus b1y plus c1 = 0 ಅಲ್ವಾ. ಹಾಗಾಗಿ a1 ಅಂದರೆ 2, b1 a2 ಅಂದರೆ a2 b2 c2, a2 ಅಂದರೆ 4 ಆಗುತ್ತೆ, b1 ಅಂದರೆ 3, b2 ಅಂದರೆ 6, a2 ಅಂದರೆ c1 ಅಂದರೆ -9, ಇದು -18 ಆಗುತ್ತೆ. ಮೈನಸ್ ಕ್ಯಾನ್ಸಲ್. 9 1s 9 2s, 3 1s 3 2s, 2 1s 2 2s. ನೋಡಿ, ಎಲ್ಲದಕ್ಕೂ 1/2ನೇ ಬರ್ತಾ ಇದೆ ರೇಷಿಯೋ. 1/2 ರೇಷಿಯೋ ಬರ್ತಾ ಇದೆ ಅಂದರೆ ಆಲ್ ದ 3 ರೇಷಿಯೋಸ್ ಆರ್ ಈಕ್ವಲ್. ಇವು ಈಕ್ವಲ್ ಯಾವಾಗ ಆಗ್ತವೆ, ಇವು ಕೋಇನ್ಸೈಡ್ ಈಚ್ ಅದರ್ ಆದಾಗ ಆಗುತ್ತೆ. ಕೋಇನ್ಸೈಡ್, ಎರಡೂ ಲೈನ್ಸು ಕೋಇನ್ಸೈಡ್ ಆಗಿದೆ
ಅಂದರೆ ಒಂದ್ರ ಮೇಲೆ ಒಂದೇ ಬಂದಿದೆ ಅಂದರೆ ಇಟ್ ಹ್ಯಾಸ್ ಮೆನಿ ಸೊಲ್ಯೂಷನ್ ಆರ್ ಇನ್ಫೈನೈಟ್ ಸೊಲ್ಯೂಷನ್. ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಟಿಕ್ ಮಾಡಬೇಕಾಗುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ನೋಡಿ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಇನ್ ದ ಈಕ್ವೇಷನ್ x plus y is equal to 7 and if x is equal to 3 then the value of y is question mark. ಈಗ x ವ್ಯಾಲ್ಯೂ 3 ಆದಮೇಲೆ y ವ್ಯಾಲ್ಯೂ ಏನಾಗುತ್ತೆ? ಈಗ ನೋಡಿ, x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 3 plus y is equal to 7. y is equal to 7 minus 3 ಏನಾಯಿತು? 4. therefore ಆಪ್ಷನ್ ಯಾವ್ದು ಕೊಟ್ಟಿರ್ತಾರೆ ನೋಡ್ಕೋಬೇಕು. ನೋಡಿಕೊಂಡು ಸರಿಯಾಗಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ಯಾವ ಥರ ಕೇಳಿದ್ದಾರೆ ಅಂದರೆ, the cost of 5 pence. The cost of 5 pence and 7 pencils. 7 pencils is rupees 50 rupees. Which of the following expression describe the statements? Or ಇನ್ನೊಂದು ಕೇಳ್ತಾರೆ ಹಂಗೇನೆ. And the cost of 3 pence and 2 pencils is 10 rupees ಅಥವಾ 20 rupees ಅಂತ ತಗೊಳ್ಳಿ. ಈ ಥರ ಕೊಟ್ಟಿದ್ದಾರೆ. ಇದನ್ನು ಈಕ್ವೇಷನ್ ಫಾರ್ಮಿಗೆ ಹೇಗೆ ಬರಿತೀರಾ ಅಂತ ಕೇಳ್ತಾರೆ. ಅವಾಗ ನಾವೇನು ಮಾಡಬೇಕು? ಈ ಥರ ಕ್ವಶನ್ ಕೇಳ್ತಿರ್ತಾರೆ. ಹಂಗೆ ಕೇಳಿದಾಗ ನಾವೇನು ಮಾಡಬೇಕು? ಕಾಸ್ಟ್ ಆಫ್ 5 ಪೆನ್ಸ್, ಇಲ್ಲಿ ಒಂದನ್ನು ಕಾನ್ಸ್ಟೆಂಟಾಗಿ ತಗೋಬೇಕು. ಪೆನ್ಸ್ನ ಎಕ್ಸ್ ಅಂತ, ಪೆನ್ಸಿಲ್ಸ್ನ ವೈ. ನೋಡಿ, ಪೆನ್ಸ್ ಎಕ್ಸ್, ಪೆನ್ಸಿಲ್ಸ್ ವೈ ಅಂದಾಗ 5 ಇಂಟು ಎಕ್ಸ್ ಪ್ಲಸ್ 7 ಇಂಟು ವೈ ಈಸ್ ಈಕ್ವಲ್ ಟು 50. ಅದೇ ಥರ 3 ಇಂಟು ಎಕ್ಸ್ ಪ್ಲಸ್ 2 ಇಂಟು ವೈ, 3x ಪ್ಲಸ್ 2y ಈಸ್ ಈಕ್ವಲ್ ಟು 20 rupees. ಈ ರೀತಿ ನಾವು ಈಕ್ವೇಷನ್ಸ್ನ ಫಾರ್ಮ್ ಮಾಡಬೇಕು. ದೀಸ್ ಆರ್ ದಿ ಈಕ್ವೇಷನ್ಸ್. ಇದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನು ಈಕ್ವೇಷನಿಗೆ ಫಾರ್ಮಿಗೆ ಕನ್ವರ್ಟ್ ಮಾಡಿ ಅಂತಲೂ ಕೇಳ್ತಾ ಇರ್ತಾರೆ. ನೋಡಿ, ಇನ್ನೊಂದು ಕೇಳಿದ್ದಾರೆ. ಇಫ್ ದ ಈಕ್ವೇಷನ್ 4x plus py plus 8 is equal to 0 and 2x plus 2y plus 2 is equal to 0 has unique solution, find p ವ್ಯಾಲ್ಯೂ ಕಂಡುಹಿಡಬೇಕು. ಇದರಲ್ಲೂ ಅಷ್ಟೇ, ಯುನಿಕ್ ಸೊಲ್ಯೂಷನ್ ಅಂದ ತಕ್ಷಣ ನಿಮಗೆ ಕಂಡೀಷನ್ ಏನು? a1/a2 ಈಸ್ ನಾಟ್ ಈಕ್ವಲ್ ಟು b1/b2. ನೋಡಿ, a1 ಅಂದರೆ 4, b1 ಅಂದರೆ 2 ಈಸ್ ನಾಟ್ ಈಕ್ವಲ್ ಟು b1 ಅಂದರೆ p/2. ಈಗ ನೋಡಿ, 2 1s 2 2s ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 1 ಇಂಟು p ಈಸ್ ನಾಟ್ ಈಕ್ವಲ್ ಟು 4. p ಅನ್ನೋದು 4ಗೆ ಸಮ ಇರಬಾರ್ದು. ಅಂದರೆ ಎಕ್ಸೆಪ್ಟ್ 4. ಇಲ್ಲಿ ನಮಗೆ ಏನು ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡ್ಕೋಬೇಕು, ಯಾವ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅಂದರೆ ಪಿ ವ್ಯಾಲ್ಯೂ 4 ಬಿಟ್ಟು ಬೇರೆ ಎಲ್ಲ ಆಗ್ಬೋದು. ಅಂದರೆ ಅಲ್ಲಿ ಏನೇನು ಕೊಟ್ಟಿದ್ದಾನೆ ನಮಗಂದರೆ, ಇಲ್ಲಿ ಎಕ್ಸೆಪ್ಟ್ 2, ಎಕ್ಸೆಪ್ಟ್ 4, ಎಕ್ಸೆಪ್ಟ್ -2, ಡಿ ಎಕ್ಸೆಪ್ಟ್ -4 ಅಂತ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ಎಕ್ಸೆಪ್ಟ್ 4 ಅಂದರೆ 4ನ ಬಿಟ್ಟು ಉಳಿದ ಎಲ್ಲವೂ ಪಿನ ವ್ಯಾಲ್ಯೂ ಆಗ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡ್ಕೋಬೇಕು ಆ ಕ್ವಶನ್ ಯಾವ ಥರ ಕೇಳಿದ್ದಾರೆ ಅಂತ ನೋಡ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ ಥರ ಕೇಳ್ತಾರೆ ಅಂದರೆ,
x plus y is equal to 20, x plus y is equal to 20 and x minus y is equal to 4. ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಅಂದರೆ ಎಕ್ಸ್ ಆ್ಯಂಡ್ ವೈ ಕಂಡುಹಿಡ್ಕೋಬೇಕು. ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3 ನೋಡಿ ಕಂಡುಹಿಡಿದ್ಬಿಟ್ಟು ಇದನ್ನು ಏನು ಮಾಡಬೇಕು ನಾವು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎಮ್ ವ್ಯಾಲ್ಯೂನ ಕಂಡುಹಿಡಿಬೇಕಂತೆ. ಫಸ್ಟು ಇವೆರಡು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಆಮೇಲೆ ಅದನ್ನು ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕಂಡುಹಿಡಿಬೇಕಂತೆ. ಆ ಥರ ಕಂಡುಹಿಡಿಬೇಕಾದಾಗ ನೋಡಿ ಈ ಥರ ಫಸ್ಟ್ ನೋಡಿ ಇವೆರಡಕ್ಕೂ ಯಾವ ನಂಬರ್ ಹಾಕಿದರೆ ನಮಗೆ ಸೇಮ್ ಬರುತ್ತೆ ನೋಡಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಈಗ ಯಾವ ಎರಡು ಸಂಖ್ಯೆಗಳನ್ನ ಕೂಡಿದರೆ 20 ಬರುತ್ತೆ, ಕಳೆದ್ರೆ 4 ಬರುತ್ತೆ. ಈಗ ನೋಡಿ 12 8, 12 8 20 ಆಗುತ್ತೆ. 12ರಲ್ಲಿ 8 ಹೋದರೆ 4 ಬರುತ್ತೆ. ನೀವು ಬೇಕು ಅಂದರೆ ಹಿಂಗೆ ಹಾಕ್ಕೊಂಡು ಕಂಡುಹಿಡಿಬೋದು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ನೋಡಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಎರಡು ಪಾಸಿಟಿವ್ ಇರೋದ್ರಿಂದ ಕೂಡ್ಕೊಳ್ಳಿ 2x. ಎರಡು ಪಾಸಿಟಿವ್ ಇದೆ 20 ಪ್ಲಸ್ 4 24. ಯಾಕೆಂದರೆ ಇಲ್ಲಿ ನಾವೇನು ಮಾಡ್ಕೋತಾ ಇಲ್ಲ, ಸೈನ್ ಚೇಂಜ್ ಮಾಡ್ತಾನೆ ಇಲ್ಲ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಸೈನ್ ಚೇಂಜ್ ಇದೆ. ಕ್ಯಾನ್ಸಲ್ ಮಾಡ್ತೀವಿ, ಇವನು ಕೂಡ್ಕೋತೀವಿ. ಆವಾಗ 2 1 2 12 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 12 ಬರುತ್ತೆ. ಈಗ ಅದನ್ನು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 20 ಅಂದರೆ 12ಕ್ಕೆ 8 ಕೂಡಿದರೆ ಮಾತ್ರ 20 ಬರೋದು. ಹಾಗಾಗಿ ನೀವು ವೈನ ಕಂಡುಹಿಡ್ಕೋತೀರ. ಈಗ ನಿಮಗೆ ಎಕ್ಸು ಗೊತ್ತಾಯಿತು, ವೈಯು ಗೊತ್ತಾಯಿತು. ಇದನ್ನು ಇಲ್ಲಿಗೆ ಹಾಕಿ y is equal to 8, x is equal to 12 into m plus 3. ಈ 3ನ ಈ ಕಡೆಗೆ ಸಬ್ಸ್ಟಿಟ್ಯೂಟ್ ಮಾಡಿ 8 minus 3 ಅಂದರೆ 12m. 5 is equal to 12m, m is equal to 5/12. ಓಕೆ, ಇಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ಅದರಲ್ಲಿ m ವ್ಯಾಲ್ಯೂ 5/12. ಎ ಆಪ್ಷನ್ ನಮಗೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅವರು 5/12 ಇದೆ. ನೋಡಿಕೊಂಡು ಒಂದೊಂದು ಸರಿ ಫ್ರಾಕ್ಷನ್ಸು ಬರುತ್ತೆ, ನೋಡ್ಕೋಬೇಕು, ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ನೋಡಿ ಇನ್ಯಾವ ಥರ ಕೇಳ್ಬೋದು ಅಂದರೆ ಅವ್ರು ಜಾಸ್ತಿ ಇದರಲ್ಲಿ ಏನು ಮಾಡ್ತಾರಂದರೆ ಬರೀ ಕೆ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ, ಇಲ್ಲ ಅಂದರೆ ಇನ್ಫೈನಟು ಆ ಥರ ಹೇಳೋದೇ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 3 ಆ್ಯಂಡ್ 5x ಪ್ಲಸ್ ky ಇಸ್ ಈಕ್ವಲ್ ಟು ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಹ್ಯಾಸ್ ನೋ ಸೊಲ್ಯೂಷನ್, ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ನೋ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೆ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ. ನೋ ಸೊಲ್ಯೂಷನ್ ಅಂದರೆ a1/a2 ಈಸ್ ಈಕ್ವಲ್ ಟು b1/b2. ಅಂದರೆ ಫಸ್ಟ್ 2 ರೇಷಿಯೋ ಸೇಮ್ ಇರುತ್ತೆ, ಬಟ್ ಥರ್ಡ್ ರೇಷಿಯೋ ಸೇಮ್ ಇರಲ್ಲ. ಈಸ್ ನಾಟ್ ಈಕ್ವಲ್ ಟು c1/c2. ಹಾಗಾಗಿ ನಾವು ಅದ್ರ ಬಗ್ಗೆ ನೋಡೋದೇ ಬೇಡ, ಫಸ್ಟ್ ಎರಡನ್ನು ತೊಗೊಳ್ಳೋಣ. ಇಲ್ಲಿ ಎಕ್ಸ್ ಪಕ್ಕ ಏನಿರುತ್ತೆ 1 ಇರುತ್ತೆ. 1/5 ಇಸ್ ಈಕ್ವಲ್ ಟು 2/k. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ k ಇಸ್ ಈಕ್ವಲ್ ಟು 5 2s 10. ನೋಡಿ ಇವೆರಡು ಮಲ್ಟಿಪ್ಲೈ ಮಾಡ್ತೀವಿ, ಇವೆರಡು ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ, k ಬರುತ್ತೆ. k ಇಸ್ ಈಕ್ವಲ್ ಟು 10. ದರ್ಫೋರ್ ದ ವ್ಯಾಲ್ಯೂ ಆಫ್ k ಈಸ್ 10. ಅಂದರೆ ಅದರ ನೋ ಸೊಲ್ಯೂಷನ್ ಅಂತ ಕೊಟ್ಬಿಟ್ರೆ ನೀವೇನು ಮಾಡೋದು, ಡೈರೆಕ್ಟ್ ಫಸ್ಟ್ 2ಗೆ ಹಾಕಿದರೆ ಸಾಕು, ಡೈರೆಕ್ಟಾಗಿ ನಿಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಮೇಯ್ನು ಈ ಚಾಪ್ಟ್ರಲ್ಲಿ ಕೇಳೋದೇನೆಂದರೆ ಫಾರ್ಮುಲಾಸು. ನೋಡಿ ಈ ರೀತಿಯಾದಂಥ ಸಿಂಪಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಈಕ್ವೇಷನ್ಸ್ ಕೇಳ್ಬೋದು, ಇಲ್ಲ ಯುನಿಕ್ ಸೊಲ್ಯೂಷನ್ನು ಅಥವಾ ಇನ್ಫೈನೈಟ್ ಸೊಲ್ಯೂಷನ್ನು ಅಥವಾ ಪ್ಯಾರಲಲ್ ಸೊಲ್ಯೂಷನ್ನು ಆ ಥರ ಕೊಟ್ಬಿಟ್ಟು ನಿಮಗೆ ಕೆ ವ್ಯಾಲ್ಯೂ ಅಥವಾ ಎಮ್ ವ್ಯಾಲ್ಯೂ ಆ ಥರ ಕೇಳ್ಬೋದು. ಇಲ್ಲ ಒಂದು ಈಕ್ವೇಷನ್ ಕೊಟ್ಟು ಅದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಇನ್ನೊಂದು ಕೇಳ್ಬೋದು. ಇಲ್ಲ ಕೋಯಿನ್ಸೈಡ್ ಆದಾಗ ಕೆ ವ್ಯಾಲ್ಯೂ ಕೇಳೋದು, ಅಥವಾ ಎರಡು ಈಕ್ವೇಷನ್ಸ್ ಕೊಟ್ಬಿಟ್ಟು ಅವು ಯುನಿಕ್ ಸೊಲ್ಯೂಷನು ಅಥವಾ ಇನ್ಫೈನೈಟು ಅಂತ ಕೇಳ್ತಾರೆ, ಆ ಥರ ಕೇಳ್ತಾರೆ. ಇಲ್ಲ ಅಂದರೆ ಅದೇ ಒಟ್ಟು ನಿಮಗೆ ಈ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಅದ್ರ ಜೊತೆಗೆ ನೀವು ಗೊತ್ತಿರಬೇಕು ಯಾವುದೋ ಎರಡು ಈಕ್ವೇಷನ್ಸ್ ಕೊಟ್ಟು ಅದು ಕನ್ಸಿಸ್ಟೆಂಟು ಇನ್ಕನ್ಸಿಸ್ಟೆಂಟು ಆಗುತ್ತೆ ಅಂದರೆ ಅರ್ಥ ಏನು,
ಒಂದು ಸೊಲ್ಯೂಷನ್ ಇದ್ದರೂ ಇನ್ಕನ್ಸಿಸ್ಟೆಂಟೇ ಆಗುತ್ತೆ, ಮೆನಿ ಸೊಲ್ಯೂಷನ್ ಇದ್ದರೂ ಕನ್ಸಿಸ್ಟೆಂಟ್ ಆಗುತ್ತೆ. ನೋ ಸೊಲ್ಯೂಷನ್ ಆದಾಗ ಮಾತ್ರ ಇನ್ಕನ್ಸಿಸ್ಟೆಂಟ್ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಮೇಯ್ನ್ ಈ ಫಾರ್ಮುಲಾಸು ಸ್ವಲ್ಪ ಈ ಥರದ ಪ್ರಾಬ್ಲಮ್ಸ್ ಕಲ್ತ್ಕೊಂಡ್ರೆ ಈ ಚಾಪ್ಟ್ರಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದರಲ್ಲೇನು ತುಂಬ ಟಫಾಗಿ ಏನು ಕೇಳಲ್ಲ, ತುಂಬ ಈಸಿಯಾಗಿ ಕೇಳ್ತಾರೆ. ಹಾಗಾಗಿ ನಾವು ಒಂದು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.